Hi, hello, welcome back to the channel. You are watching VTS. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದಂಗೆ ನಾವು ಗ್ರೆನಾರೋ P10 ಮೈಕ್ನ ಆರ್ಡರ್ ಮಾಡಿ ತರಿಸಿದ್ವಿ, ಅನ್ಬಾಕ್ಸಿಂಗ್ ಕೂಡ ಮಾಡಿದ್ವಿ. ಬಟ್ ಆ್ಯಕ್ಷನ್ ಕ್ಯಾಮ್ರಾಗೆ ಕನೆಕ್ಟ್ ಮಾಡೋದಕ್ಕೆ ಕನೆಕ್ಟರ್ ಬಂದಿರಲಿಲ್ಲ. ಆ್ಯಂಡ್ ಟುಡೇ ಆ ಕನೆಕ್ಟರ್ ಬಂದಿದೆ. ಆ್ಯಂಡ್ ಕನೆಕ್ಷನ್ ಮಾಡೋದು ಹೆಂಗೆ ಅಂತ ನೋಡೋಣ. ಸೊ ಇದು ನಾವು ಹೇಳಿದ್ದು ಟೈಪ್ ಸಿ ಕನೆಕ್ಟರ್ ಎಲ್ ಶೇಪ್ ಯಾಕೆ ಅಂದರೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಕ್ಯಾಮ್ರಾಗೆ ಕನೆಕ್ಟ್ ಆಗಬೇಕು ಈಸಿಯಾಗಿ. ಸೊ ಹಾಗಾಗಿ ಸೊ ಗ್ರೆನಾರೋ ಮೈಕ್ ರೆಡಿ ಇದೆ, ಆ್ಯಕ್ಷನ್ ಪ್ರೋ ಕ್ಯಾಮ್ರಾ ರೆಡಿ ಇದೆ, ಕನೆಕ್ಟರ್ ರೆಡಿ ಇದೆ. ಸೊ ತಡೆಯೋಕ್ಕೆ ಕನೆಕ್ಟ್ ಮಾಡಿ ವರ್ಕ್ ಆಗುತ್ತಾ ಇಲ್ವಾ ಚೆಕ್ ಮಾಡೇ ಬಿಡೋಣ. ವೆರಿ ಸಿಂಪಲ್. ಸೊ ಫಸ್ಟ್ ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡ್ರೆ ಇದರ ರೈಟ್ ಸೈಡಲ್ಲಿ ಇಲ್ಲಿ ಟೈಪ್ ಸಿ ಪೋರ್ಟ್ ಇದೆ. ಇಲ್ಲಿ ನಾವು ಡೇಟಾ ಕೇಬಲ್ ಕನೆಕ್ಟ್ ಮಾಡಿ ಡೇಟಾ ಟ್ರಾನ್ಸ್ಫರ್ ಮಾಡ್ತೀವಿ ಸಿಸ್ಟಮ್ಗೆ. ಆ ಜಾಗ ಓಪನ್ ಮಾಡಿ ಅಲ್ಲಿಗೆ ಈ ಟೈಪ್ ಸಿ ಕನೆಕ್ಟರ್ನ ಕನೆಕ್ಟ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಾವು ಈ ರಿಸೀವರ್ನ ತೊಗೊಂಡ್ಬೇಡ. ಸೊ ರಿಸೀವರ್ ಬಂದು ಇದಕ್ಕೆ ಕನೆಕ್ಟ್ ಆಗಬೇಕು. ಸೊ ಇಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಪೋರ್ಟ್ ಇರುತ್ತೆ. ಓಕೆ, ಟಕ್ ಅಂತ ಸೌಂಡ್ ಬರುತ್ತೆ. ಸೌಂಡ್ ಕರೆಕ್ಟಾಗಿ ಕನೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ವೆರಿ ಈಸಿಲಿ ಇದು ಕನೆಕ್ಟ್ ಆಗಿದೆ. ಸೊ ಈಗ ಇದು ಕನೆಕ್ಟ್ ಆಗಿದೆ. ಈ ಆ್ಯಕ್ಷನ್ ಕ್ಯಾಮ್ರಾಗೆ ಕನೆಕ್ಟ್ ಆದಮೇಲೆ ರಿಸೀವರು ವೆರಿ ಸಿಂಪಲ್. ಆ್ಯಕ್ಷನ್ ಕ್ಯಾಮ್ರಾನ ಟರ್ನ್ ಆನ್ ಮಾಡಬೇಕು. ರಿಸೀವರ್ಗೆ ಯಾವುದೇ ರೀತಿ ಅದು ಓನ್ ಪವರ್ ಇಲ್ಲ. ಸೊ ಅದು ಆ್ಯಕ್ಷನ್ ಕ್ಯಾಮ್ರಾ ಬ್ಯಾಟ್ರಿ ಪವರ್ನೇ ತೊಗೊಳುತ್ತೆ. ಸೊ ನೋಡ್ಬೋದು, ಆನ್ ಮಾಡಿದ ತಕ್ಷಣ 2 ಲೈಟ್ಸ್ ಬ್ಲಿಂಕ್ ಆಗ್ತಾಯಿದೆ. ಯಾವಾಗ ನಾವು ಇದರೊಳಗಿರೋ ಮೈಕ್ನ ತೆಗಿತೀವೋ ಇಮ್ಮಿಡಿಯೇಟ್ಲಿ ಕನೆಕ್ಟ್ ಆಗುತ್ತೆ. 1 ಮೈಕ್ ಕನೆಕ್ಟ್ ಆಗಿದೆ. ಸೆಕೆಂಡ್ ಮೈಕು ಕನೆಕ್ಟ್ ಆಗಿದೆ. ತೆಗ್ದಿದ ತಕ್ಷಣ ಕನೆಕ್ಟ್ ಆಗುತ್ತೆ ವೆರಿ ಇಮಿಡಿಯೇಟ್ಲಿ. ನಿಮ್ಗೆ ಇನ್ನೂ ಕ್ಲಿಯರ್ ಆಗಬೇಕು ಅಂದರೆ ಇಲ್ಲಿ ಹಿಂದೆ ನೋಡ್ಬೋದು. ಇಲ್ಲಿ ಯಾವಾಗ ಈ ಗ್ರೀನ್ ಲೈನ್ ಬರುತ್ತೋ ನಾವು ಮಾತಾಡೋದೆಲ್ಲ ರೆಕಾರ್ಡ್ ಆಗ್ತಿರುತ್ತೆ. ಸೊ ಈಗ ಮೈಕ್ ಕನೆಕ್ಟ್ ಆಗಿದೆ ಅಂತ. ವೆರಿ ಸಿಂಪಲ್ಲು. ಕನೆಕ್ಟರ್ನ ಕನೆಕ್ಟ್ ಮಾಡಿ ರಿಸೀವರ್ನ ಕನೆಕ್ಟ್ ಮಾಡಿ ಮೈಕ್ ಆಚೆ ತೆಗ್ದಿದ ತಕ್ಷಣ ಕನೆಕ್ಟ್ ಆಗೋಗುತ್ತೆ. ವೆರಿ ಕ್ವಿಕ್ಕಾಗಿ ಕನೆಕ್ಟ್ ಆಗುತ್ತೆ ಮೈಕ್ ಮತ್ತು ರಿಸೀವರ್ ಮಾತ್ರ. ಸೊ ಇದರಲ್ಲಿ ಮ್ಯೂಟ್ ಆಪ್ಷನ್ ಇದೆ. ಇದು ಒಂದು ಸರಿ ಬ್ಲಿಂಕ್ ಆದರೆ ನಾಯ್ಸ್ ಲೆವೆಲ್ ರಿಡಕ್ಷನ್ ಲೆವೆಲ್ 1, 2 ಸರಿ ಬ್ಲಿಂಕ್ ಆದರೆ ನಾಯ್ಸ್ ಲೆವೆಲ್ ರಿಡಕ್ಷನ್ ಲೆವೆಲ್ 2, 3 ಸರಿ ಬ್ಲಿಂಕ್ ಆದರೆ ಲೆವೆಲ್ 3. ಸೊ 3 ಲೆವೆಲ್ಸ್ ಇದೆ ನಾಯ್ಸ್ ರಿಡಕ್ಷನ್ಗೆ. ವೆರಿ ಸಿಂಪಲ್. ಮ್ಯೂಟ್ ಇದೆ, ದಟ್ಸ್ ಇಟ್. ಕ್ಲಿಪ್ ಕೊಟ್ಟಿದ್ದಾರೆ, ಮ್ಯಾಗ್ನೆಟ್ ಇದೆ, ಹೆಂಗೆ ಬೇಕಾದರೂ ಹಾಕ್ಕೋಬೋದು. ಸೊ ಮೇಕ್ ಶ್ಯೂರ್ ಯಾವುದನ್ನ ನಿಮ್ಮ ಹತ್ರ DJI ಆ್ಯಕ್ಷನ್ ಕ್ಯಾಮ್ರಾ ಇದ್ದರೆ ಈ ರೀತಿ ಕನೆಕ್ಟರ್ ವೆರಿ ಇಂಪಾರ್ಟೆಂಟ್ ಈ ಥರ ಮೈಕ್ನ ಕನೆಕ್ಟ್ ಮಾಡೋದಕ್ಕೆ. ಸೊ ಟರ್ನ್ ಆಫ್ ಮಾಡಬೇಕಂದ್ರೆ ವೆರಿ ಸಿಂಪಲ್. ಓಕೆ, ದಟ್ಸ್ ಇಟ್. ಆಫ್. 1 ಮೈಕ್ ಡಿಸ್ಕನೆಕ್ಟ್ ಆಯಿತು. ಇದು ಅದು ಮೈಕ್ ಟರ್ನ್ ಆಫ್. ಸೊ ಇದು ಯಾವಾಗ ಟರ್ನ್ ಆಫ್ ಆಗುತ್ತೆ, ಇದೆರಡು ಬರೀ ಬ್ಲಿಂಕ್ ಆಗ್ತಾನೆ ಇರುತ್ತೆ. ಎಷ್ಟು ಇಮಿಡಿಯೇಟಾಗಿ ಕನೆಕ್ಟ್ ಆಗುತ್ತೆ ನೋಡಿ. ಟರ್ನ್ ಆನ್ ಮಾಡ್ತೀನಿ, ಒಂದೇ ಬ್ಲಿಂಕಿಗೆ ಕನೆಕ್ಟ್ ಆಗುತ್ತೆ. ಇದು ಕೂಡ ಅಷ್ಟೇ. ಸೊ ಓನ್ಲಿ 2 ಬಟನ್ಸ್ ಇರುತ್ತೆ ಮೈಕಲ್ಲಿ ಅಷ್ಟೇ. ದಟ್ಸ್ ಇಟ್. ಕನೆಕ್ಟೆಡ್. ನೀವು ಈಸಿಯಾಗಿ ಮೈಕ್ ಹಾಕ್ಕೊಂಡು ಮುಂದೆ ಹೋಗ್ಬೋದು. ಓಕೆ, ಈ ಕನೆಕ್ಟ್ ಏನೋ ಮಾಡಿದೆ. ಇದು ಹೆಲ್ಮೆಟ್ ಕನೆಕ್ಟ್ ಮಾಡಿದ್ರೆ ಹೆಂಗೆ ಕಾಣುತ್ತೆ, ವಿಲ್ ಚೆಕ್ ಆನ್ ಇಟ್. ಓಕೆ, ನಮ್ಮ ಹತ್ರ ನಾರ್ಮಲ್ ವೇಗ ಹೆಲ್ಮೆಟ್ ಇದೆ. ಸೊ ನಾವು ಮೌಂಟನ್ನು ಈ ರೀತಿ ಕನೆಕ್ಟ್ ಮಾಡಿದ್ದೀವಿ. ಜೆ ಮೌಂಟ್ ಇದೆ. ಜೆ ಮೌಂಟ್ ಆದಮೇಲೆ ಒಂದು ಸ್ವಲ್ಪ ಎಕ್ಸ್ಟೆಂಡರ್ ಹಾಕಿ ಕನೆಕ್ಟ್ ಮಾಡಿದ್ದೀವಿ. ಯಾಕಂದರೆ ಹೆಲ್ಮೆಟ್ಟು ನಾವು ರೈಡ್ ಮಾಡಬೇಕಾದ್ರೆ ಹೀಗಿರುತ್ತೆ, ಸ್ವಲ್ಪ ಬೆಂಡಾಗಿರುತ್ತೆ. ಈ ಎಕ್ಸ್ಟೆಂಡ್ರಿಂದ ನಮಗೆ ಜಾಗನೂ ಸಿಗುತ್ತೆ, ಈಸಿಯಾಗಿ ಆ್ಯಕ್ಷನ್ ಕ್ಯಾಮ್ರಾ ನಮಗೆ ವಿಸಿಬಲ್ ಆಗೂ ಇರುತ್ತೆ, ಕನೆಕ್ಟು ಮಾಡ್ಬೋದು. ಸೊ ಇದು ಆಲ್ರೆಡಿ ಕನೆಕ್ಟ್ ಆಗಿದೆ. ಇಫ್ ಯು ಹ್ಯಾವ್ DJI ಕ್ಯಾಮ್ರಾ, ಮೌಂಟಿಂಗ್ ಈಸ್ ವೆರಿ ಈಸಿ ಬಿಕಾಸ್ ದೇ ಹ್ಯಾವ್ ಅ ಮ್ಯಾಗ್ನೆಟಿಕ್ ಮೌಂಟ್. ಮ್ಯಾಗ್ನೆಟಿಕ್ ಮೌಂಟು ತುಂಬ ಸ್ಟ್ರಾಂಗಾಗಿ ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಸೊ ಲೆಟ್ಸ್ ಕನೆಕ್ಟೆಡ್. ಸೊ ಇದು ಜೆ ಮೌಂಟ್ ಎಲ್ಲ ಕನೆಕ್ಟ್ ಆಗಿದೆ. ನಾವು ಆಲ್ರೆಡಿ ತೋರಿಸ್ದಂಗೆ ನಮ್ಮ ಕ್ಯಾಮ್ರಾಗೆ ಕನೆಕ್ಟರ್ ಕನೆಕ್ಟ್ ಮಾಡಿ ರಿಸೀವರ್ ಕೂಡ ಕನೆಕ್ಟ್ ಮಾಡಿದ್ದೀವಿ. ದಟ್ಸ್ ಇಟ್. ಮ್ಯಾಗ್ನೆಟ್ ಲಾಕ್ ಕರೆಕ್ಟಾಗಿ ಆಗಿದೆಯಾ ನೋಡಿಕೊಂಡ್ರೆ ಆಗೋಯ್ತು. ವೆರಿ ಸಿಂಪಲ್, ವೆರಿ ಈಸಿ. ಸೊ ಇದಾದಮೇಲೆ ಮೈಕ್ ಕನೆಕ್ಟ್ ಮಾಡೋದು ತುಂಬ ಸಿಂಪಲ್ಲು.
ನಾವು ಕ್ಯಾಮ್ರಾನ ಆನ್ ಮಾಡಬೇಕು. ಆನ್ ಮಾಡಿದ ತಕ್ಷಣ ಲೈಟ್ ಬ್ಲಿಂಕ್ ಆಗ್ತಿದೆ. ಮೈಕ್ ಆನ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಕನೆಕ್ಟ್ ಆಗುತ್ತೆ. ಇಫ್ ಯು ವಾಂಟ್ ಕನೆಕ್ಟ್ ಅನದರ್ ಮೈಕ್, turn on. Connected. Both the mic connected, our voice gets recorded. So that's about it. ನೋಡೋಣ ಇನ್ನು ಮುಂದೆ ನಮ್ಮದು ಯಾವುದೇ ಮೋಟೋ ಬ್ಲಾಗ್ ಅಥವಾ ಯಾವುದೇ ಇದ್ರೂ ಈ ಮೈಕಲ್ಲೇ ನಮ್ಮ ವಾಯ್ಸ್ ರೆಕಾರ್ಡ್ ಆಗಿರುತ್ತೆ. ಲೆಟ್ಸ್ ಸಿ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ಈ ಮುಂದಿನ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ.